ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈಗ ನೀವು ನೋಡುವಂಥ ಸ್ಟೋರಿ ತುಂಬ ವಿಶೇಷವಾದಂಥದ್ದು. ಕನಕಪುರ ಹತ್ತಿರದಲ್ಲಿ ಮಾಯನ್ಸ್ ರೆಸಾರ್ಟ್ ಅಂತ ಇದೆ. ಸಾಕಷ್ಟು ಪಾಪ್ಯುಲರ್, ಭಾಳಷ್ಟು ಜನ ಆ ರೆಸಾರ್ಟ್ಗೆ ಹೋಗಿ ಬಂದಂಥವ್ರು ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಇವರದ್ದು ನೀರಿನ ಸಮಸ್ಯೆ, ಸುಮಾರು 4-5 ಬೋರಲ್ಲಿ ಕೊಡಿಸಿ ನೀರು ಸಮೃದ್ಧಿ ನೀರು ಸಿಗಲೇ ಇಲ್ಲ. ಇವತ್ತು ಇವರ ರೆಸಾರ್ಟ್ ಹತ್ತಿರದಲ್ಲೇ, ರೆಸಾರ್ಟ್ ಪಕ್ಕದಲ್ಲೇ ಖಾಲಿ ಜಮೀನಲ್ಲಿ 1 ಕೋಟಿ ಲೀಟರ್ ಕೆಪಾಸಿಟಿ, 1 ಎಕರೆ ಜಾಗದಲ್ಲಿ ಮಾಡಿರುವಂಥ ಕೆರೆ. ಈ ನೋಡಿ, ಇಲ್ಲಿ ಜಲನೇ ಬರ್ತಾ ಇದೆ. ನಾವು ಮಳೆ ನೀರು ತುಂಬಿಸ್ತಾ ಇಲ್ಲ, ಭೂಮಿಯಲ್ಲೇ ಬರುವಂಥ ಜಲ. ಈ ಥರದಲ್ಲಿ ಈ ಮಾಯನ್ಸ್ ರೆಸಾರ್ಟಲ್ಲಿ ನೀರಿನ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೊಡಬೇಕನ್ನೋ ನಿಟ್ಟಿನಲ್ಲಿ ಈ ಕೆರೆ ಮಾಡಿದ್ವಿ. ಈ ಕೆರೆ ನೋಡ್ತಾ ಇದ್ರೆ ಇದಕ್ಕೆ ಮೆಂಬ್ರೇನ್ ಶೀಟ್ ಅಳವಡಿಸ್ಬೇಕಂತ ಇದ್ವಿ. ಈಗ ಬರ್ತಕ್ಕಂಥ ಸೀಪೇಜ್ ಜಲ ನೋಡಿದ್ರೆ ಖಂಡಿತ ಯಾವುದೂ ಮೆಂಬ್ರೇನೇ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಈ ಒಂದು ಕೆರೆ ಆಗಿದೆ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನೆಗೆ ಆಗ್ಬೋದು, ಕೃಷಿ ಭೂಮಿಗೆ ಆಗ್ಬೋದು, ಇಂಡಸ್ಟ್ರಿಗಳಿಗಾಗ್ಬೋದು, ಸರಳವಾಗಿ ಈ ಥರ ಕೆರೆಗಳನ್ನ ಮಾಡಿಕೊಂಡು ನೀರಿನ ಸಮಸ್ಯೆಗೆ ಪರಿಹಾರ ಕಂಡ್ಕೊಬೋದು. ಈ ವಿಡಿಯೋ ನೋಡ್ತಾ ಹೋಗಿ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ. ಇವತ್ತು ನಾನು ಕನಕಪುರ ಹತ್ರ ಮೈನ್ಸ್ ರೆಸಾರ್ಟ್ ಅಂತ ಇಲ್ಲಿದ್ದೀನಿ. ನಾನು ಇಲ್ಲಿ ನಮ್ಮೊಟ್ಟಿಗೆ ನಿರಂಜನ್ ಅಂತಿದ್ದಾರೆ, ಇದನ್ನು ನೋಡ್ತಕ್ಕಂಥವ್ರು. ನಿರಂಜನ್ ನಮಸ್ಕಾರ. ಫಸ್ಟು ನಮಸ್ತೆ. ನಿಮಗೆ ಜಲ ಸಂರಕ್ಷಣೆ, ವಾಟರ್ ಕನ್ಸರ್ವೇಷನ್ ಪ್ರಾಜೆಕ್ಟ್ನ ನೀವೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಈಗ ಎಷ್ಟು ಜಾಗ ಇದೆ, ಏನೇನು ಮೆಜರ್ಸ್ ತಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕಳಿಸಿ. ಅದೇ ಪಂಪಿಂಗ್ ಔಟೇ ಮೇನ್ ಇದು. ಸರ್, ಇದು ಮುಂಚೆ ರೆಸಾರ್ಟ್ ಬಂದ್ಬಿಟ್ಟು 3 acres ಇದೆ. ಅದರ ಪಕ್ಕದಲ್ಲಿ 6 acres ನಮ್ಮದು ಪ್ರಾಪರ್ಟಿ ಇದೆ. ಸೊ ಅಂದರೆ 3 acres ಡೆವಲಪ್ಡ್ ಇದೆ, 6 acres ಅನ್ಡೆವಲಪ್ಡ್ ಇದೆ. ಬಟ್ ನಮಗೆ ಇಲ್ಲಿ ವಾಟರ್ ಕ್ರೈಸಿಸ್ ಮಾಮೂಲಿ ಎಲ್ಲಿ ನಡೀತಾ ಇತ್ತು ಹಂಗೇನೆ ನಡೀತಾ ಇತ್ತು. 3 ಬೋರ್ಸ್ ಇತ್ತು. ಒಂದು ಬೋರ್ ವರ್ಕಿಂಗಲ್ಲಿತ್ತು, ಇನ್ನೊಂದು ಬೋರ್ ಇಟ್ ವಾಸ್ ವೆರಿ ಓಲ್ಡ್ ಬೋರ್. ಸೊ ಅದರಿಂದ ವರ್ಕಿಂಗ್ ಇರಲಿಲ್ಲ. ಇನ್ನೊಂದು ಬೋರು ಅದರಲ್ಲಿ ನೀರೇ ಬರ್ತಾ ಇಲ್ಲ ಅಂತ ಒಂದು 1000 ಅಡಿನಲ್ಲಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ವಿ.
ಸೊ ಅದು ನೀವು ನಮ್ಗೆ ಆಲ್ರೆಡಿ ರೆಡ್ಡಿ ಸರ್ ಅವರು ನಮ್ಗೆ ನಮ್ಮ ಮಧುಗಿರಿ ಫಾರ್ಮ್ನಲ್ಲಿ ಪರ್ಸನಲ್ ಫಾರ್ಮ್ನಲ್ಲಿ ಬಂದು ಎಲ್ಲ ರೆಡಿ ಮಾಡಿರೋದ್ರಿಂದ ಐಡಿಹಳ್ಳಿ ಹತ್ರ ಮಧುಗಿರಿ ತಾಲೂಕಿನಲ್ಲಿ. ಸೊ ನಾನಿಲ್ಲಿ ಆಪರೇಷನ್ಸ್ ಹೆಡ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಐ ಸಜೆಸ್ಟೆಡ್ ದಿ ಮ್ಯಾನೇಜ್ಮೆಂಟ್ ಆರ್ ದ ಪ್ರಾಪರ್ಟಿ ಓನರ್, ಸರ್ ಈ ಥರ ಇದೆ ವ್ಯವಸ್ಥಿತವಾಗಿ ಅಂತ. ಬಟ್ ಅವರು ಸರ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ದಾರೆ. ಆಮೇಲೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಾದ್ಮೇಲೆ ಸೊ ಇವಾಗ 3 ಬೋರ್ವೆಲ್ಲು ರೀಚಾರ್ಜ್ ಆಗಿದೆ. ಆ್ಯಂಡ್ ಕಂಪ್ಲೀಟಾಗಿ ನನ್ನ ಹತ್ರ ವೀಡಿಯೋಸು ಇದನ್ನೆಲ್ಲ ನೆನ್ನೆನೂ ಮಳೆ ಬಂದಾಗ ನೋಡಿದ್ರಿ ನೀವು. ಅದು ಕ್ಲೀನಾಗಿ ಬೋರ್ವೆಲ್ಗೆ ರೀಚಾರ್ಜ್ ಆಗಾಗಿ ಹಿಂಗೆ ಸಫಿಸ್ಟಿಕೇಟೆಡ್ ಆಗಿ ಆರ್ಗನೈಸ್ಡ್ ವೇನಲ್ಲಿ ಮಾಡಿಟ್ಟಿದ್ದಾರೆ. ಡ್ರೈನ್ ಮಾಡಿ ಚಾನಲ್ ಮಾಡಿ ಇದು ಈ ಥರ ಮಾಡ್ತಾ ಇದ್ದೀವಿ. ಸೊ ಅದು ನೆಕ್ಸ್ಟು ಅದಾದಮೇಲೆ ನಾವು ಇನ್ನೊಂದು ಕೆರೆ ಪ್ಲ್ಯಾನ್ ಮಾಡ್ಕೊಟ್ಟಿದ್ದೀರಾ. ಸೊ ಹಿಂದಗಡೆ ಕಾಣ್ತಾ ಇರೋದು ಈ ರಿಸಾರ್ಟ್ಗೂ ಇದಕ್ಕೂ ಸುಮಾರು ಒಂದು 40-50 ಮೀಟರ್ಸ್ನಲ್ಲಿ ಒಂದು ಬೆಟ್ಟ ಬರುತ್ತೆ. ಸೊ ನಮ್ಮ ರೆಡ್ಡಿ ಸರ್ ಅವರ ಒಂದು ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ವೇನಲ್ಲಿ ಸೊ ಇಡೀ ಬೆಟ್ಟದ ನೀರೆಲ್ಲ ನಮಗೆ ಬಂದುಬಿಟ್ಟು ಕೆರೆ ಇದ್ರನ್ನಲ್ಲೇ ಇದು ಮಾಡ್ತಾ ಇದ್ದೀವಿ. ಸೊ ದಿಸ್ ಕೆರೆ ಇಸ್ ಆಲ್ಮೋಸ್ಟ್ ಒಂದು 75% ಕಂಪ್ಲೀಟ್. ಸ್ಟಿಲ್ ವಿ ಆರ್ ವೇಟಿಂಗ್ ಫಾರ್ ದ ಬಯೋಮೆಂಬ್ರೇನ್ ಶೀಟ್ ಆ್ಯಕ್ಚುಲಿ. ಸೊ ಆಲ್ರೆಡಿ ನಮಗೆ ಮಳೆ ಫ್ರೀ ಇದರಿಂದ ಬಂದಿರೋದ್ರಿಂದ ಸೊ ನಮಗೆ ಸ್ವಲ್ಪ ಟಾಸ್ಕ್ ಆ್ಯಂಡ್ ಚಾಲೆಂಜ್ ಸ್ವಲ್ಪ ಜಾಸ್ತಿ ಆಗಿದೆ. ವರ್ಕ್ ಸ್ಟಾರ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 4 ಫೀಟ್ ನೀರು ಬಂದಿದೆ ಟೋಟಲಿ ಸೀಪೇಜ್ ವಾಟರ್, ಭೂಮಿಯಿಂದ ಬರುವಂತ ವಾಟರ್. ಈ ಸಿಲ್ಟ್ ಇದ್ರಲ್ಲಿ ಮಳೆ ಬಂದಾಗ ಮಾತ್ರ ಇಲ್ಲಿ ನಿಂತ್ಕೊಂಡು ನೋಡ್ಬಿಟ್ರೆ ಸರ್ ಇದು ಫೋರ್ಸೇ ಬೇರೆ. ಮೋಸ್ಟ್ಲಿ ಒಂದು 2 hours 3 hours ಪಕ್ಕಾ ದೊಡ್ಡ ಮಳೆ ಬಂತ ಅಂದರೆ ತುಂಬ್ಕೊಂಡು ಬಿಡುತ್ತೆ. ಮತ್ತೆ ಕೆಲಸ ತುಂಬ ಇದೆ. ಹೌದು ಅದು ಗ್ರಾಸ್ ಲ್ಯಾಂಡ್ ಅಂದ್ರೆ ಬರುವಂತ ನೀರು ಫಿಲ್ಟರ್ಡ್ ಕ್ರಿಸ್ಟಲ್ ಕ್ಲಿಯರ್ ನೀರು ಬರ್ತದೆ. ಬಂದಿದ್ದನ್ನ ಇಲ್ಲೊಂದು ಓಲ್ಡ್ ವೆಲ್ ಇತ್ತು. ಹೌದು ಕರೆಕ್ಟ್. ಆ ವೆಲ್ ನ ವೆರಿ ಓಲ್ಡ್ ಅಥೆಂಟಿಕ್ 30 years ಓಲ್ಡ್. ಅದನ್ನೇ ನಾವು ಫಿಲ್ಟರ್ ತರ ಮಾಡ್ಕೊಂಡ್ಬಿಟ್ಟಿವಿ. ಹೌದು ಬಂದಂತ ನೀರು ಅಲ್ಲಿ ಸೆಡಿಮೆಂಟ್ ಅಲ್ಲಿ ಫಿಲ್ಟರ್ ಆಗಿ ಅಲ್ಲಿಂದ ಥ್ರೂ ದ ಯೂಮ್ ಪೈಪ್ ಅಲ್ಲಿ ಬಂದು ಪಾಂಡಿ. ಎಸ್ ಕರೆಕ್ಟ್. ಬಟ್ ಆಲ್ಮೋಸ್ಟ್ ಇದರಿಂದ 3 ಬೋರ್ವೆಲ್ನಿಂದ ನಮಗೆ ಸ್ಕೇರ್ಸಿಟಿ ಆಫ್ ವಾಟರ್ ಏನಿದೆ ಫಾರ್ ದಿ ಆಪರೇಷನ್ಸ್ ಆಫ್ ದ ರೆಸಾರ್ಟ್ ಅದು ಸ್ವಲ್ಪ ಆರಾಮ್ಸೆ ಸಲೀಸ್ ಆಗಿಬಿಟ್ಟಿದೆ. ಸ್ವಲ್ಪ ಡ್ರಿಂಕಿಂಗ್ ವಾಟರು ಅದು ಇದು ಇದರಿಂದ ತುಂಬ ಅಭಾವ ಆಗೋದು ನಮಗೆ. ಯೂಸೇಜ್ ಆಫ್ ಸಚ್ ಟಾಯ್ಲೆಟ್ ವಾಕಿಂಗು ಅವು ಇವೆಲ್ಲ. ಸೊ ಅದು ಸಲೀಸ್ ಆಗಿದೆ ಬೋರ್ವೆಲ್ ಇದರಿಂದ. ಇದು ಒಂದು ಸ್ವಲ್ಪ ರೆಡಿ ಆಗಿಬಿಟ್ರೆ ಬೇರೆ ಅಡ್ವೆಂಚರ್ ಆಕ್ಟಿವಿಟೀಸ್ಗೆ ಮತ್ತು ನಮ್ಮ ಡ್ರಿಂಕಿಂಗ್ ವಾಟರ್ ಕೊರತೆಗೆ ಮಲ್ಟಿಪರ್ಪಸ್ ಲೇಕ್ ಥರ ನಾವು ಯೂಸ್ ಮಾಡ್ತೀವಿ. ಮತ್ತು ಬ್ಯೂಟಿ ಅಲ್ಲ, ಒಂದು ರೆಸಾರ್ಟ್ ಅಂತ ಅವರು ಇಲ್ಲಿಂದ ಮೇಲೆ ವಾಟರ್ ಬಾಡಿನೇ ಅವ್ರನ್ನೊಂದು ಮೈಂಡ್ನ ಫ್ರೆಶ್ ಅಪ್ ಮಾಡುತ್ತೆ, ಖುಷಿ ಆಗುತ್ತೆ. ಇಟ್ಸ್ ವೆರಿ ಹೈ. ಒಂದು ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಆಗುತ್ತೆ. ಬೆಳಗ್ಗೆ ಸಂಜೆ ಎಲ್ಲ ಇಲ್ಲಿ ವಾಕ್ ಮಾಡೋದ್ರೊಳಗೆ ಬೋಟಿಂಗು ಕಯಾಕಿಂಗ್ ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಬರ್ಡ್ಸ್ ಈ ವಾಟರ್ ಬಾಡಿಯಿಂದ ಎಲ್ಲ ಎಕೋಸಿಸ್ಟಮ್ ಕಂಪ್ಲೀಟ್ ಎಲ್ಲ ರಿವೈವ್ ಆಗುತ್ತೆ. ಈಗ ನಿಮ್ಮ ರೆಸಾರ್ಟ್ ಏನು ಫೀಚರ್ಸ್ ಇದೆ ಸರ್? ಕನಕಪುರದಿಂದ ಎಲ್ಲಿದೆ ಸರ್? ಕನಕಪುರದಿಂದ ನಮ್ದು 2.5 kilometers ಬರುತ್ತೆ ಆ್ಯಕ್ಚುಲಿ. ಮಳಗಾಳ ಅಂತ ಒಂದು ಊರು ಬರುತ್ತೆ. ಮಳಗಾಳ ಅಂತ ಊರ ಹತ್ರ ಈ ರೆಸಾರ್ಟ್ ಆಗಿರುತ್ತೆ. ದಿಸ್ ಇಸ್ ಜಸ್ಟ್ ಎ ಬೇಬಿ ರೆಸಾರ್ಟ್. ಇಟ್ಸ್ ಎ ಬಾರ್ನ್ ಆಫ್ ಆಲ್ಮೋಸ್ಟ್ ಅರೌಂಡ್ 3 months ಇಂದ ಆಪರೇಷನ್ ಸ್ಟಾರ್ಟ್ ಆಗಿದೆ. ಜಸ್ಟ್ 3 months ಇಂದ. ಸೊ ನಾವು ನೋಡ್ಕೊಂಡು ರಿವೈವ್ ಮಾಡಿ ವಿ ಹ್ಯಾವ್ ಕಮ್ ಟು ದಿಸ್ ಲೆವೆಲ್ ಆ್ಯಕ್ಚುಲಿ. ನೀವು ಗೂಗಲ್ನಲ್ಲೆಲ್ಲ ಚೆಕ್ ಮಾಡಿದ್ರೆ ಮಾಯನ್ಸ್ ರೆಸಾರ್ಟ್ ಅಂತ ಈ ಹಳೇ ಮಾಯನ್ಸ್ ಮೆಕ್ಸಿಕನ್ ಟ್ರೈಬ್ ಕಾನ್ಸೆಪ್ಟ್ ಇದರಿಂದ ಮಾಯನ್ಸ್ ರೆಸಾರ್ಟ್ ಮಾಡಿ and a very beautiful management and working staff also. ಅದರಿಂದ ಇದು ಮಾಡಿ ಇವಾಗ ಗೆಸ್ಟ್ನ ಕಲೆಕ್ಟ್ ಮಾಡಿ ವಾಟ್ ಟೈಪ್ ಆಫ್ ಕಾಂಟೆಂಟ್ ಅಂತ ಮತ್ತು ಆ ಥೀಮ್ ಒಂದು ಕಾನ್ಸೆಪ್ಟ್ ಮೇಲೆ ಬ್ಯಾಂಬೂ ಆ್ಯಂಡ್ ಇದ್ರ ಕಾನ್ಸೆಪ್ಟ್ ಮೇಲೆ ಐ ವಿಲ್ ಜಸ್ಟ್ ಶೇರ್ ವಿತ್ ದ ವಿಡಿಯೋಸ್ ಅದ್ರ ಮೇಲೆ ಬೇಸ್ ಮಾಡಿ ಮತ್ತು ಇಕೋ ಫ್ರೆಂಡ್ಲಿ ರೆಸಾರ್ಟಾಗಿ ಪ್ಲ್ಯಾನ್ ಮಾಡಬೇಕು ಅಂತ. ಬ್ಯಾನ್ ಆಫ್ ಪ್ಲಾಸ್ಟಿಕ್ಸು ಮತ್ತು ನಾವು ಈ ಫುಡ್ ಇದ್ರನ್ನಲ್ಲೂ ಅಷ್ಟೇ ಕೆಮಿಕಲ್ಸ್ ಯೂಸ್ ಮಾಡೋದಾಗಲಿ ಕಲರ್ ಆಗಲಿ ಇದನ್ನೆಲ್ಲ ಬರ್ತಾ ಅವಾಯ್ಡ್ ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟು. ಇನ್ನೊಂದು 5-10% ಇದೆ ಬಿಕಾಸ್ ಆಫ್ ಅದು ಈ ಅದ್ರದ್ದು ಒತ್ತಡ ನಮಗೆ ತುಂಬ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಅದನ್ನು ತಡೆಗಟ್ಟಕ್ಕೂ ಸರ್ಟನ್ ಅಪ್ಡೇಟ್ ಆಗೋದ್ರೊಳಗೆ ನಮ್ಮ ಕ್ರೌಡ್ ಬರ್ತಾ ಇರುತ್ತೆ. ಅದಕ್ಕೆ ಸರ್ಟನ್ ಮೆಷರ್ಸ್ ತೊಗೊಳ್ಬೇಕು ನಾವು. ಸೊ ಅದರಲ್ಲೂ ನಾವು ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ. ಸೊ ಗೋಯಿಂಗ್ ಆನ್ ಗುಡ್ ವಿತ್ ಇದು ವಿ ಆರ್ ಗೆಟಿಂಗ್ ಡೀಸೆಂಟ್ ಕ್ರೌಡ್. ಸ್ವಲ್ಪ ಇಕೋ ಫ್ರೆಂಡ್ಲಿ ರೆಸಾರ್ಟ್ ಮಾಡೋಣ ಅಂತಲೇ ನಮ್ಮ ಉದ್ದೇಶ. ಸ್ವಲ್ಪ ರಾದರ್ ದೆನ್ ಕಮರ್ಷಿಯಲ್ ಮನಿ ಮೈಂಡೆಡ್ ರೆಸಾರ್ಟ್ಸ್ ಅನ್ನೋದಕ್ಕಿಂತ ಒಂದು ಕಂಟೆಂಟ್ ಬೇಸ್ಡ್ ಕಾನ್ಸೆಪ್ಟ್ ಬೇಸ್ಡ್ ಥೀಮ್ ಬೇಸ್ಡ್ ಮಾಡೋದೇ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅವನು ಲಾಂಗ್ ರನ್ ಆ್ಯಂಡ್ ಆರ್ಗ್ಯಾನಿಕ್ ಗ್ರೋತ್. ಸುಮಾರು ಇದ್ರೆ ರೆಸಾರ್ಟ್ ಒಂದು 10-15 years ಮೇಲೆ ಒಂದೇ ಕಾನ್ಸೆಪ್ಟ್ನ ಕ್ಲೀನಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋದೇ ಉದ್ದೇಶ ನಮಗೆ. ಈಗ ರೆಸಾರ್ಟ್ ಏನೆಲ್ಲ ಆಕ್ಟಿವಿಟೀಸ್ ಇದೆ ಸರ್? ಆ್ಯಕ್ಚುಲಿ ಈಗ ನಮ್ಮದು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ವಿಚ್ ಮತ್ತು ರೈನ್ ಡ್ಯಾನ್ಸ್ ಇದೆ. ಅದಲ್ಲದೆ ನಮ್ಮದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ. ಸೈಕಲ್ ಇದಿದೆ, ಸೈಕಲ್ ರೋಪ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಆಮೇಲೆ ಜಿಪ್ ಲೈನ್ ಆ್ಯಕ್ಟಿವಿಟಿ, ಹೈ ರೋಪ್ ಆ್ಯಕ್ಟಿವಿಟೀಸ್ 5 ಇದೆ. ಅದು ಬಿಟ್ಟರೆ ATV ಒಂದಿದೆ. ಸೊ ಸ್ವಿಮ್ಮಿಂಗ್ ಪೂಲ್, ರೈನ್ ಡ್ಯಾನ್ಸ್ ಇದೆ. ಇದು ಬಿಟ್ಟರೆ ಇಂಡೋರ್ ಗೇಮ್ಸ್ ಇದೆ ಸರ್. ಕ್ಯಾರಮ್ ಬೋರ್ಡು,
ಬಾಲು, ಬ್ರಷ್ ಗೇಮು, ಫ್ಯೂಸ್ ಬಾಲು, ಈ ಥರದ್ದೆಲ್ಲ ಚೆಸ್ಸು, ಇದೆಲ್ಲ ಮಾಮೂಲಿ ಇಂಡೋರ್ ಗೇಮ್ಸ್ ಅಂತ ಏನೇನು ಕರಿತೀವೋ ಅದೆಲ್ಲ. ಮತ್ತು ಔಟ್ಡೋರ್ ಗೇಮ್ಸ್ ಸಚ್ಚ ಶಟಲ್ ಕಾಕು, ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಫುಟ್ಬಾಲ್, ವಾಲಿಬಾಲ್ ಕೋರ್ಟ್ಸು ಎಲ್ಲ ಸಪ್ರೇಟ್ ವಿಡಂಗಣೆ ಮಾಡಿಬಿಟ್ಟಿದ್ದೀವಿ. ಸೊ ಯಾರಿಗೂ ಸ್ಪೇಸ್ ಆ್ಯಂಡ್ ಇಟ್ ಕ್ಯಾನ್ ಅಕೊಮೊಡೇಟ್ ಎ ಗೆಸ್ಟ್ ಆಫ್ ಆಲ್ಮೋಸ್ಟ್ ಅರೌಂಡ್ ಸಮ್ 300 to 400 ನಾವು ಅಕೊಮೊಡೇಟ್ ಮಾಡ್ಬೋದು. ಸೊ ಇನ್ನೂ ಎನ್ಹಾನ್ಸ್ ಆಗ್ತಾ ಇದೆ, ಇನ್ನೂ ಡೆವಲಪಿಂಗ್ ಸ್ಟೇಜಸ್ ಅಲ್ಲಿ ಇದೆ. ಹೇಳಿದ್ರೆ ಬೇಬಿ ಅಂತ, ಇಟ್ಸ್ ಎ ಬೇಬಿ ಅಂತಂದ್ರೆ ನೋಡೋಕ್ಕೆ ತುಂಬ ಅಷ್ಟು ಹೌದು. ರಿಗಾರ್ಡಿಂಗ್ ಒಂದು ವಾಟರ್ ಸೆಕ್ಯೂರಿಟಿ ಅನ್ನೋದು ಮಾತ್ರ ತುಂಬ ಚೆನ್ನಾಗಿದೆ. ಶೋರ್ ಸರ್, ಎಲ್ಲ ನಿಮ್ಮ ಆಶೀರ್ವಾದದಿಂದರಿಗೆ ಅದು ಬ್ಯೂಟಿ ಅಲ್ವಾ ಒಂದು ಇಲಕ್ಕೆ. ಎಸ್ ಸರ್, ನೋಡೋದೇ ಒಂದು ಅದ್ಭುತ. ನೈಟ್ ಎಲ್ಲ ಶೋರ್ ಸರ್, ಡೆಫಿನೆಟ್ಲಿ 7 o'clock ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೈ 8:30 ದೇ ವಿಲ್ ಬಿ ಬ್ಯಾಕ್. ಇಟ್ಸ್ ಎ ಸ್ಮಾಲ್ ಗ್ರೇಟ್ ಟ್ರೆಕ್, ನಾಟ್ ಎ ಗ್ರೇಟ್ 3, ಗ್ರೇಟ್ 4. ಸೊ ಪೀಪಲ್ ಎಂಜಾಯ್ ದ ಟ್ರೆಕ್ಕಿಂಗ್. ಚೆನ್ನಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಈಗ ಯಾಕಂದ್ರೆ ನಮ್ಮ ವಿಡಿಯೋನ ಭಾಳಷ್ಟು ವೀಕ್ಷಕರು ನೋಡ್ತಾ ಇರ್ತಾರೆ. ಎಸ್ ಸರ್. ನಮ್ಮ ಸುಮಾರು 1.6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ ಭಾಳಷ್ಟು ಜನ ನೀವು ರೆಸಾರ್ಟಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಅಂದಮೇಲೆ ನಮಗೂ ನೋಡಬೇಕು ಬರಬೇಕು ಅಂತ ಇರ್ತಕ್ಕಂಥವ್ರಿಗೆ ಶೋರ್ ಸರ್, ನಿಮ್ಮ ವೆಬ್ಸೈಟ್ ಆಗಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮದು ಇನ್ಸ್ಟಾಗ್ರಾಮ್ನಲ್ಲಿ ಮಾಯನ್ಸ್ ರೆಸಾರ್ಟ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ, ಗೂಗಲ್ನಲ್ಲೂ ಅಷ್ಟೇ. ಆ್ಯಂಡ್ ಐ ವಿಲ್ ಸೆಂಡ್ ಯು ದ ಲಿಂಕ್ ಕಳಿಸಿರ್ತೀನಿ ಸರ್, ಅದ್ರ ಕೆಳಗಡೆ ಹಾಕಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಪ್ಲೀಸ್ ಬನ್ನಿ, ವೆಲ್ಕಮ್. ಆ್ಯಂಡ್ ವಿ ಲವ್ ಯುವರ್ ಹಾಸ್ಪಿಟಾಲಿಟಿ. ಇದರಲ್ಲಿ ನಾವು ನಿಮಗೆ ಸರ್ವಿಸ್ ಇದು ಮಾಡಬೇಕು ಅಂತ ತುಂಬ ನಾವು ಇದು ನಮ್ಮ ಕಾನ್ಸೆಪ್ಟ್ ನೋಡಿ ಕಂಟೆಂಟ್ ಮಾಡಿ ಏನೇ ಫೀಡ್ಬ್ಯಾಕ್ ಇದ್ದರೂ ದಯವಿಟ್ಟು ಹೇಳಿ. ವಿ ಆರ್ ವೇಟಿಂಗ್ ಫಾರ್ ಯು. ಕಮ್ ಆ್ಯಂಡ್ ಎಂಜಾಯ್ ದ ಸ್ಟೇ ವಿತ್ ಅಸ್. ಥ್ಯಾಂಕ್ ಯು. ಓಕೆ.